ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಇಂದಿರಾ ಕ್ಯಾಂಟೀನ್ ಅನ್ನು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಮಂತರಗೌಡ ಉದ್ಘಾಟಿಸಿದರು. ಕ್ಯಾರ್ಪೇಟೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ಸಂಘದ ಸಮಾರೋಪ ಸಮಾರಂಭ ನಡೆಯಿತು. ಕುಶಾಲನಗರ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ವೀರಶೈವ ಮಹಾಸಭಾದ ವತಿಯಿಂದ ಕ್ರೀಡಾಕೂಟ ಏರ್ಪಡಿಸಲಾಗಿತ್ತು. ಕುಶಾಲನಗರ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯನ್ನ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಮಂತರಗೌಡರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಯಾರೊಬ್ಬರು ಹಸಿವಿನಿಂದ ಮಲಗಬಾರದು ಎನ್ನುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಕಾಳಜಿಯಿಂದ ರಾಜ್ಯಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿರುವ ಇಂದಿರಾ ಕ್ಯಾಂಟೀನ್ ದುಡಿಯುವ ವರ್ಗ, ಬಡವರು, ನಿರ್ಗತಿಕರು ಹಾಗೂ ವಿದ್ಯಾರ್ಥಿಗಳ ಹಸಿವನ್ನು ನೀಗಿಸುವಲ್ಲಿ ದೊಡ್ಡ ಕೊಡುಗೆ ನೀಡುತ್ತಿದೆ ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತರಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕುಶಾಲನಗರದ ಹೃದಯ ಭಾಗವಾದ ಸರ್ಕಾರಿ ಬಸ್ ನಿಲ್ದಾಣದ ಆವರಣದಲ್ಲಿ ನಗರಾಭಿವೃದ್ಧಿ ಮತ್ತು ಪೌರಾಡಳಿತ ಇಲಾಖೆ ವತಿಯಿಂದ ನಿರ್ಮಿಸಿರುವ ಇಂದಿರಾ ಕ್ಯಾಂಟೀನ್ ಅನ್ನ ರಿಬ್ಬನ್ ಕಟ್ ಮಾಡುವ ಮೂಲಕ ತಯಾರಿಸಿದ ಉಪಹಾರವನ್ನು ಸವಿಯುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷೆಯ ಕೊಡುಗೆ ಇಂದಿರಾ ಕ್ಯಾಂಟೀನ್. ಈ ಯೋಜನೆಯನ್ನು ಮತ್ತಷ್ಟು ಕಾರ್ಯರೂಪಕ್ಕೆ ತರಲು ರಾಜ್ಯದ ಮುಖ್ಯಮಂತ್ರಿಗಳು ಹೊಸದಾಗಿ 185 ಇಂದಿರಾ ಕ್ಯಾಂಟೀನ್ಗಳ ಆರಂಭಕ್ಕೆ ಸರ್ಕಾರ ಚಾಲನೆಯನ್ನು ನೀಡಿದ್ದು, ಇದರಲ್ಲಿ ಕೊಡಗಿನಲ್ಲಿ ನೂತನವಾಗಿ 3 ಇಂದಿರಾ ಕ್ಯಾಂಟೀನ್ ಒಳಗೊಂಡಿದೆ. ಅದರಲ್ಲಿ ಇಂದು ಜಿಲ್ಲೆಯ ನೂತನ ತಾಲೂಕು ಕೇಂದ್ರ ಕೊಡಗಿನಲ್ಲಿ ಶೈಕ್ಷಣಿಕ ರಾಜಧಾನಿಯಾಗಿ ಬೆಳೆಯುತ್ತಿರುವ, ದಿನನಿತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿರುವ ವಾಣಿಜ್ಯ ನಗರಿ ಕುಶಾಲನಗರದಲ್ಲಿ ಬಹು ವರ್ಷಗಳ ಬೇಡಿಕೆ ಇರುವ ಇಂದಿರಾ ಕ್ಯಾಂಟೀನ್ ಇಂದು ಲೋಕಾರ್ಪಣೆಯಾಗುತ್ತಿರುವುದು ಸಂತೋಷದ ವಿಷಯ ಎಂದು, ಅದೇ ರೀತಿಯಲ್ಲಿ ಕ್ಯಾಂಟೀನ್ ವ್ಯವಸ್ಥಾಪಕರು ತಿಂಡಿ ತಿನಿಸುಗಳನ್ನು ಗ್ರಾಹಕರಿಗೆ ರುಚಿಯಾಗಿ ನೀಡುವ ಮೂಲಕ ಕ್ಯಾಂಟೀನ್ಗೆ ಬರುವ ಗ್ರಾಹಕರ ಬಳಿ ಗೌರವದಿಂದ ನಡೆದುಕೊಳ್ಳಿ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪುರಸಭೆ ಅಧ್ಯಕ್ಷರಾದ ಜಯಲಕ್ಷ್ಮಿ ಚಂದ್ರು ವಹಿಸಿದ್ದರು. ಇಂದಿರಾ ಕ್ಯಾಂಟೀನ್ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಪ್ರಾಸ್ತಾವಿಕ ನುಡಿಗಳನ್ನು ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಟಿಎಸ್ ಮಾತನಾಡಿದರು. ವೇದಿಕೆಯಲ್ಲಿ ಪುರಸಭೆ ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎಂಬಿ ಸುರೇಶ್, ಪುರಸಭೆ ಸದಸ್ಯರಾದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಹಾಗೂ ಎಲ್ಲ ಪುರಸಭೆ ಸದಸ್ಯರು, ನಾಮನಿರ್ದೇಶನ ಸದಸ್ಯರು ಇದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಪುರಸಭೆ ಆರೋಗ್ಯ ಅಧಿಕಾರಿ ಉದಯ್ ಕುಮಾರ್ ನೆರವೇರಿಸಿದರು. ಪರಿಪಾಹಿ ಮೋಕ್ಷ ಪ್ರದಾಯಕ ಪಾಹಿ ಗಜಮುಖ ಪಾಹಿ ವರಮುಖ ಪಾಹಿ ಸಿದ್ಧಿ ವಿನಾಯಕ. ಹಿಂದೂಪುರದಲ್ಲಿ ಬಂದು ನೆಲೆಸಿದ ಕಲ್ಲುಗಂಬ ವಿನಾಯಕ. ಇಂದು ಬೇಡುವೆ ವರವನಿ ಕೊಡು ತಂದು ಕೊಡುವೆನು ಮೋದಕ. ಪಾಹಿ ಗಜಮುಖ ಪಾಹಿ ವರಮುಖ ಪಾಹಿ ಸಿದ್ಧಿ ವಿನಾಯಕ. ಆಗಿರ್ಲಿಲ್ಲ 2018-19 ಇಸ್ವಿಲಿ ಯಾವಾಗ ಕುಶಾಲನಗರ ತಾಲೂಕು ನೇಮಕ ಆಗಿ ಪ್ರಾರಂಭ ಆಗದ ಸಂದರ್ಭದಲ್ಲಿ ಅವತ್ತೇ ಎಲಿಜಿಬಲ್ ಆಗಿದ್ರು ಒಂದು ಇಂದಿರಾ ಕ್ಯಾಂಟೀನ್ ತಗೊಳ್ಳಕ್ಕೆ. ಕಾರಣಾಂತರ ಆಗಿಲ್ಲ ಅಂದ್ರೂ ನಾನು ಮೊದಲನೇದಾಗಿ ಸಚಿವರಾದಂತ ಬೈತಿ ಸುರೇಶ್ ಸರ್ ಅವರು, ಅದೇ ರೀತಿಲಿ ರಹೀಂ ಖಾನ್ ಸರ್ ಅವರು, ಮತ್ತೊಮ್ಮೆ ಪ್ರಮುಖ ಇಲಾಖೆ ನಾವು ಮತ್ಬಿಟ್ಟಿದ್ದೀವಿ. ನಮ್ಮ ಇಲಾಖೆಗಳು ನೀವು ಮಾತಾಡ್ಕೊಂಡ್ರಿ. KSRTC ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಅವ್ರಿಗೂ ಅಭಿನಂದನೆ ತಿಳಿಸ್ಬೇಕು. ಯಾಕಂತಂದ್ರೆ ಅವ್ರ ಜಾಗದಲ್ಲಿ ನಾವು ಅವ್ರನ್ನ ಕಟ್ಟಲಿಕ್ಕೆ ಅವಕಾಶ ಮಾಡಿದ್ಕೆ ಅವ್ರಿಗೂ ಒಂದು ಅಭಿನಂದನೆ ತಿಳಿಸ್ತಾ, ವೇದಿಕೆ ಮೇಲೆ ಆಸರಿದಂತ ಜಾಸ್ತಿ ದುಡ್ಡು ಕೊಟ್ರೆ ಟೇಸ್ಟ್ ಜಾಸ್ತಿ ಸಿಗ್ತದೆ ಅಂತ ನನ್ನ ಸೇರಿ ಅಭಿಪ್ರಾಯಗಳು, ಅನಿಸಿಕೆಗಳು. ಮಾತ್ರ ನಾವು ಜನಪ್ರತಿನಿಧಿಗಳಾಗಿ ನಾವೇ ಇಲ್ಲಿ ಬಂದು ತಿನ್ಲಿಲ್ಲ ಅಂದ್ರೆ ಸಾರ್ವಜನಿಕರಿಗೆ ನನ್ನ ಫಾಲೋ ಮಾಡೋದಿಲ್ಲ ಅಂತ ನನ್ನ ಅಭಿಪ್ರಾಯ. ದಯವಿಟ್ಟು ನಾವು ನೀವೇನಂಗೆ ಕರಾವಳಿ ಹೋಟೆಲ್ ಇರ್ಬೋದು, ಅಮ್ಮ ಮೆಸ್ ಇರ್ಬೋದು, ಮರಾಠ ಮೆಸ್ ಇರ್ಬೋದು, ದೊಣ್ಣೆ ಬಿರಿಯಾನಿ ಇರ್ಬೋದು, ಹಲವಾರು ಎಲ್ಲ ಪ್ರಮಾಣ ನಾವು ನೀವೆಲ್ಲರೂ ತಿಂದಿದ್ದೀವಿ ಅಲ್ಲಿಗೆ. ಆ ಟೈಮಲ್ಲಿ ನಾವು ಇಲ್ಲಿ ಬಂದು ತಿಂದ್ರೆ ಅವರೇ ಬಂದು ತಿಂತವ್ರಲ್ಲ, ನಾವು ತಿನ್ಬೇಕು ಅಂತ ಒಂದು ಆಸೆ, ನಾವು ಒಂದು ಮಾರ್ಗದರ್ಶಕ ಕೊಡ್ಬೇಕು ಅಂತ
ನನ್ನ ಅಭಿಪ್ರಾಯ. ಅದೇ ರೀತಿಲಿ ಮಾಧ್ಯಮ ಮಿತ್ರಗಳು ನೀವು ಬಂದು ಇದನ್ನ ಒಂದು ರೀತಿಲಿ ಒಳ್ಳೆ ರೀತಿಲಿ ಪ್ರಚಾರ ಅಂದ್ರೆ ಅದೇ ರೀತಿಲಿ ನೀವು ಟೀಕೆನೂ ಮಾಡ್ತೀರಾ. ಯಾವಾಗ ಟೇಸ್ಟ್ ಕಡಿಮೆ ಆಗದಂತ ಸಂದರ್ಭದಲ್ಲಿ ಇಲ್ಲ ಸ್ವಚ್ಛತೆ ಕಾಪಾಡಲಿಲ್ಲ ನೀವು ಅಂದ್ರೆ ನೀವು ಅದಕ್ಕೆ ನಾವು ಪಾಠ ತಗೊಳ್ಳೇಬೇಕು. ಮಾತ್ರ ಒಳ್ಳೆ ರೀತಿಯಲ್ಲಿ ಪ್ರಚಾರ ಆದ್ರೆ 100% ಇಲ್ಲಿ ಬರಂತ ನಾಗರಿಕರು ಇರ್ಬೋದು, ಅಂದ್ರೆ ಬಸ್ ನಲ್ಲಿ ಅನುಕೂಲ ಮಾಡಂತ ಜನ ಇರ್ಬೋದು, ನಮ್ಗೆ ಇಲ್ಲೆಲ್ಲರೂ ಲೀಡರ್ಗಳಿಗೆ ನಮ್ಮ ಸ್ನೇಹಿತರಿಗೆ ಅನುಕೂಲ ಆಗುತ್ತೆ. 5 ರೂಪಾಯಿ ಯಾವ ತರ ಊಟ ಸಿಗ್ತದವ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಲ್ಲ, 5 ರೂಪಾಯಿ ನೀವು ಕೊಡ್ತಾ ಇರೋದು ಅಷ್ಟೇ. ಮಾತ್ರ ಸರ್ಕಾರದ ವತಿಯಿಂದ ಒಂದೊಂದು ಊಟಕ್ಕೆ 47 ರೂಪಾಯಿ ಬರ್ತಾ ಇದೆ, ಅದು ಸಬ್ಸಿಡೈಸ್ ಊಟ. ಅದು ನಮ್ಗೆ ಗೊತ್ತಾಯ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಇವೇನಂಗೆ ಒಂದು 70-80 ಲಕ್ಷ ಕಟ್ಟಡ ಮಾಡ್ಲಿಕ್ಕೆ ಪ್ಲಸ್ ನಮ್ಮ ಪಟ್ಟಣ ಪಂಚಾಯತಿಂದ ಒಂದು 15 ಲಕ್ಷ 20 ಲಕ್ಷ ಬೇರೆ ಸರೌಂಡಿಂಗ್ ಕಾಮಗಾರಿಗಳು ಮಾಡ್ಕೊಟ್ಟವ್ರೆ. ಮಾತ್ರ ನೀವು ಹೇಳ್ದಂಗೆ ನಮ್ಮ ಅಧಿಕಾರಿಗಳು ದಿನೇಶ್ ಅವರು ಯಾರು ನಮ್ಮ ಚೀಫ್ ಆಫೀಸರ್ ಆಗಿರ್ಬೋದು, ಇಲ್ಲದ್ರೆ ಇಲಾಖೆಯ ಅಧಿಕಾರಿಗಳು ಇರ್ಬೋದು, ಸ್ವಚ್ಛತಾ ಟೇಸ್ಟ್ ಕ್ಲೀನ್ ಆಗಿ ಇಟ್ಕೊಂಡ್ರೆ 100% ಫಿಟ್ ಆಗುತ್ತೆ, ಸಕ್ಸಸ್ ಆಗುತ್ತೆ. ನಮಗೆ ಒಂದು ಏನಾಗುತ್ತೆ ಅಂತಂದ್ರೆ ನಮ್ಮ ದೇಶದ ಹಂಗರ್ ಇಂಡೆಕ್ಸ್ ಅಂತಿದೆ, HI ಹಂಗರ್ ಇಂಡೆಕ್ಸ್, ಹಸುವಿನ ಸೂಚನೆ. ಅಂದ್ರೆ ಅದೇ 105ನೇ ರ್ಯಾಂಕ್ ಅಲ್ಲಿ ಇದ್ದೀವಿ. ಅದು ಇನ್ನೂ ಹಿಂದೆ ಇದೀವಿ. ನಾವು ಅಷ್ಟೆಲ್ಲಾನು ಭಾಷಣ ಮಾಡ್ಬೋದು, ನಮ್ಮ ಎಕಾನಮಿ ಹೈ ಲೆವೆಲ್ ಆಗಿದೆ, ಇದಾಗಿದೆ ಆಗಿದ್ದಾರೆ. ಮಾತ್ರ ಹಸುವಿನಲ್ಲಿ ನಮ್ಮ ದೇಶ ಇನ್ನೂ 105ನೇ ರ್ಯಾಂಕ್ ಇದೆ. ಅದಕ್ಕೋಸ್ಕರ ಈ ತರ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಮಾಡಿದ್ರೆ ಪಾಪದವ್ರಿಗೆ ಬಡವರಿಗೆ ಒಳ್ಳೆ ನ್ಯೂಟ್ರಿಷಿಯಸ್ ಊಟ 5 ರೂಪಾಯಿ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ. ಅದೇ ವಿಚಾರದಲ್ಲಿ ನಾನು ಸತ್ಯಗಳು ನನ್ನ ನಂಬ್ಕೊಂಡಿರ್ಲಿಲ್ಲ. ಏನ್ ಗೊತ್ತಾ, ಇಂದಿರಾ ಕ್ಯಾಂಟೀನ್ ಕೊಡಿ ಅಂತ ನಾವು ಸಚಿವರು ಕೇಳಂತ ಸಂದರ್ಭದಲ್ಲಿ ಒಂದ್ ತಗೊಳ್ಳಿ ಅಂತ ಅನ್ಬೋದು ಅಂತ ಅಂದ್ರೆ 1 ಕೊಡಿ ಅಂತ. ಎಷ್ಟು ತಾಲೂಕಿದೆ ಒಂಥರ ಅಂತಂದ್ರು. ಸರ್ ಒಂದು ಸಾವರ್ಪೇಟೆಯಲ್ಲಿ ಇದೆ, ಕುಶಾಲನಗರ ಇದೆ ಸರ್, ಆಮೇಲೆ ಮಡಿಕೇರಿಯಲ್ಲಿ ಆಗ್ಲೇ ಒಂದಿದೆ ಸರ್ ಅಂತ. ಅದು ನಾವ್ ಏನೇನೋ ಕೈ ಕಾಲಿಟ್ಟು ಏನೇನೋ ಮಾತಾಡ್ಕೊಂಡು ಅದೃಷ್ಟಕ್ಕೆ 3 ಒಂದೇ ಸರಿ ಸ್ಯಾಂಕ್ಷನ್ ಮಾಡಿದ್ಕೆ ಎಲ್ಲಾ ಸಚಿವರಿಗೆ, ಸರ್ಕಾರದ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವ ಎಲ್ಲಾ ಅಧಿಕಾರಿಗಳಿಗೆ ಒಂದ್ರೆ ಹೇಳಲೇಬೇಕು. ಯಾಕೆಂತಂದ್ರೆ ಪಾಪ ನಾವು ಹೇಳಿದ್ದೆಲ್ಲಾನು ಒಂದಲ್ಲ 2-3 ಪಟ್ಟೆ ಕೊಟ್ಟವ್ರೆ ನನ್ಗೆ. ಪಾಪ ನಾವು ಅಭಿವೃದ್ಧಿ ವಿಚಾರದಲ್ಲಿ ನಾವಂತೂ ನಾನು ಅದೇ ಅಂದೆ, ಸರ್ ನೀವು 1000 ಕೋಟಿ ಕೊಡಿ ಅಭಿವೃದ್ಧಿ ಕಾಮಗಾರಿ, ಇವತ್ತು ನಾಳೆ ಬೆಳಿಗ್ಗೆನೂ ನಿಮ್ಮ ಹತ್ರ ಬಂದು ಅಭಿವೃದ್ಧಿಗೋಸ್ಕರ ನಾವು ಹಣಕಾಸು ವ್ಯವಸ್ಥೆ ನಿರಂತರವಾಗಿ ಕೇಳ್ಕೊಂಡು ಬರ್ತಾ ಇರ್ತೀವಿ. ಯಾಕೆಂತಂದ್ರೆ ನಾವು ಕೇಳಲಿಲ್ಲ ಅಂತ ಅಂದ್ರೆ ಹೊಟ್ಟೆ ತುಂಬಂಗೆ ಆಗುತ್ತೆ. ಕರೆಕ್ಟ್ ಅಲ್ವಾ? ಮಕ್ಳು ಯಾವಾಗ ಹೇಳ್ತಾರೆ ಹಸು ಇದ್ದಾಗಿದೆ. ದಯವಿಟ್ಟು ಇದು ಆತರ ಹಸು ಅಲ್ಲ, ಇದು ಅಂದ್ರೆ ನಿಜವಂತ ಹಸು. ಯಾಕಂದ್ರೆ ಎಷ್ಟೋ ಜನ ನಿಮ್ಗೆ ಗೊತ್ತಿರಂಗೆ 5 ರೂಪಾಯಿ ಜೋಡಿಸೋದು ಸಮಯಕ್ಕೆ ಸರಿಯಾಗಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಅನ್ಯವರು ಅವರಿಗೆ ಹೃದಯದ ಧನ್ಯವಾದಗಳು ಪುರಸಭೆ ವತಿಯಿಂದ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ನ್ಯೂಸ್ ಗಮಕ್ಕಾಗಿ ಡಾಕ್ಟರ್ ಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ವೀರಶೈವ ಮಹಾಸಭಾದ ವತಿಯಿಂದ ಬಸವ ಜಯಂತಿ ಅಂಗವಾಗಿ ಕ್ರೀಡಾಕೂಟ ಏರ್ಪಡಿಸಲಾಗಿತ್ತು. ಕುಶಾಲನಗರ ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ಬಸವ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಕುಶಾಲನಗರ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ವೀರಶೈವ ಸಮಾಜದ ಬಾಂಧವರಿಗೆ ಕ್ರೀಡಾಕೂಟ ಏರ್ಪಡಿಸಲಾಗಿತ್ತು. ಕ್ರೀಡಾಕೂಟ ಉದ್ಘಾಟಿಸಿದ ಜಿಲ್ಲಾ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಸ್ ನಂದೀಶ್ ಮಾತನಾಡಿ, ಕ್ರೀಡಾಕೂಟಗಳು ಪರಸ್ಪರ ಸ್ನೇಹ, ಒಗ್ಗಟ್ಟಿಗೆ ಸಹಕಾರಿ ಹಾಗೂ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಲು ಇಂತಹ ಕ್ರೀಡಾಕೂಟಗಳು ಸಹಕಾರಿಯಾಗಿವೆ ಎಂದರು. ಪ್ರತಿಯೊಬ್ಬರೂ ಕ್ರೀಡಾ ಮನೋಭಾವ ಬೆಳೆಸಿಕೊಂಡು ಕ್ರೀಡಾ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷ HM ಮಧುಸೂದನ್, ಕ್ರೀಡಾಕೂಟಗಳು ಪರಸ್ಪರ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಹಾಗೂ ಸೌಹಾರ್ದತೆ ಬೆಳೆಸಲು ಸಹಕಾರಿಯಾಗಿದೆ ಎಂದರು. ವೀರಶೈವ ಸಮಾಜದ ವತಿಯಿಂದ ಕೈಗೊಳ್ಳುವ ಸಮಾಜಮುಖಿ ಸೇವಾ ಕಾರ್ಯಗಳಿಗೆ ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಕ್ರೀಡಾಪಟು ತರೆನೂರು ಗ್ರಾಮದ TH ಗಣೇಶ್ ಅವರ ಸಾಧನೆ ಬಗ್ಗೆ ಕ್ರೀಡಾಕೂಟದಲ್ಲಿ ಪ್ರಶಂಸೆ ವ್ಯಕ್ತಪಡಿಸಲಾಯಿತು. ಮಹಾಸಭಾದ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ದೀಪಿಕಾ ಕರುಣ್, ಮಹಾಸಭಾದ ತಾಲೂಕು ಘಟಕದ ಉಪಾಧ್ಯಕ್ಷರಾದ MV ಹರೀಶ್, ಪ್ರಧಾನ ಕಾರ್ಯದರ್ಶಿ BN ಶುಭಶೇಖರ್, ಕಾರ್ಯದರ್ಶಿಗಳಾದ KD ಪ್ರಶಾಂತ್, N ಧರ್ಮೇಂದ್ರ, ಸಂಘಟನಾ ಕಾರ್ಯದರ್ಶಿ BB ಲೋಕೇಶ್, ಖಜಾಂಚಿ VC ಅಜಿತ್, ನಿರ್ದೇಶಕರಾದ ಪಾಪಣ್ಣ, ಮಹಾಸಭಾದ ಕುಶಾಲನಗರ ತಾಲೂಕು ಯುವ ಘಟಕದ ಅಧ್ಯಕ್ಷ HP ವಿನಯ್, ಉಪಾಧ್ಯಕ್ಷರಾದ MS ರಾಜಾ, ಮಹಾಸಭಾದ ಕುಶಾಲನಗರ ಟೌನ್ ಘಟಕದ ಅಧ್ಯಕ್ಷ MC ಸಚಿನ್, ಪ್ರಮುಖರಾದ MS ಗಣೇಶ್, HC ಬಸವರಾಜ್, ಮಹಿಳಾ ಘಟಕದ ಸದಸ್ಯರಾದ ಮನು ಜಗದೀಶ್, ವಿಜಯ ಪಾಲಕ್ಷ, ಸರೋಜ ಆರಾಧ್ಯ, HS ಸುಮಾ ಇತರರು ಇದ್ದರು. ಶಿಕ್ಷಕರಾದ SP
ಪರಮೇಶ್, ಎಸ್ ವಿರೂಪಾಕ್ಷ, ಎಚ್ಸಿ ಬಸವರಾಜ್ ಕಾರ್ಯಕ್ರಮ ನಿರ್ವಹಿಸಿದರು. ಪುರುಷರಿಗೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿ, ಮಹಿಳೆಯರಿಗೆ ಥ್ರೋಬಾಲ್ ಟೂರ್ನಿ, ಪುರುಷರು ಹಾಗೂ ಮಹಿಳೆಯರ ಗಜಗಾಟ, ಭಾರದ ಗುಂಡು ಎಸೆತ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ನಿಧಾನ ಸೈಕಲ್ ಚಾಲನೆ, ವಿಕಲಚೇತನ ದಿವ್ಯಾಂಗ ಮಕ್ಕಳಿಗೆ ಟೆನ್ನಿಸ್ ಬಾಲ್ ಎಸೆತದ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಓಟದ ಸ್ಪರ್ಧೆ, ಗೋಣಿಚೀಲದ 3 ಕಾಲು ಓಟ ಹಾಗೂ ಬಾಲಕಿಯರಿಗೆ ಚಮಚದ ಮೇಲೆ ನಿಂಬೆಹಣ್ಣನ್ನಿಟ್ಟು ಓಡುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಉದ್ಘಾಟಿಸಲಾಗಿದೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಂಡಿದೆ. ಹಾಗೆಯೇ ಯಾವುದೇ ಕಾರಣಕ್ಕೂ ಇದು ಕೇವಲ ಮನೋರಂಜನೆಗೆ ನಾವೆಲ್ಲರೂ ಕೂಡ ಒಬ್ಬರಿಗೊಬ್ಬರು ಬೆರೆತು ಅತ್ಯಂತ ಸಂತೋಷ ಸಡಗರದಿಂದ ಈ ಒಂದು ಆಟೋಟ ಸ್ಪರ್ಧೆಯನ್ನು ಸಂಭ್ರಮಿಸೋಣ. ಯಾವುದೇ ಕಾರಣಕ್ಕೂ ತೀರ್ಪುಗಾರರ ತೀರ್ಪೆ ಅಂತಿಮವಾಗಿರದೆ, ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಭಿನ್ನ ಭೇದ ಬೇಡ, ನಾವೆಲ್ಲರೂ ಕೂಡ ಸಂತೋಷದಿಂದ ಸಂಭ್ರಮಿಸೋಣ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸುತ್ತಾ ತನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಬಸವಣ್ಣನವರ ಹೇಳಿದಾಗೆ ಎಲ್ಲರೂ ಸಮಾನ ಮಾಡಿಕೊಂಡು ತಮ್ಮ ಆಟಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಕ್ರೀಡೆಯಲ್ಲಿ ಎಲ್ಲರಿಗೂ ಜಯಸಿಗಲಾಗಲಿ ಅಂತೇಳಿ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಹಾಗೂ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಬರಗುಕೋಟಿ, ಕುಶಾಲನಗರ. ಮೈಸೂರು ನಗರದ ವಿವೇಕಾನಂದ ಸರ್ಕಲ್ನಲ್ಲಿರುವ ಹಿರಿಯ ನಾಗರಿಕ ಹಗಲು ಯೋಗಕ್ಷೇಮ ಸಭಾಂಗಣದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ವತಿಯಿಂದ ಬಸವ ಜಯಂತಿಯನ್ನು ಆಚರಿಸಿದರು. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮತ್ತು ಕೀರ್ತಿ ಯುವತಿ ಮಹಿಳಾ ಮಂಡಳಿ ವತಿಯಿಂದ ಮೈಸೂರು ನಗರದ ನಿಮಿಷಾಂಬ ಬಡಾವಣೆ ವಿವೇಕಾನಂದ ಸರ್ಕಲ್ನಲ್ಲಿರುವ ಹಿರಿಯ ನಾಗರಿಕ ಹಗಲು ಯೋಗಕ್ಷೇಮ ಕೇಂದ್ರ ಸಭಾಂಗಣದಲ್ಲಿ ವಿಶ್ವಗುರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ 292ನೇ ಜಯಂತಿ ಮತ್ತು ಬಸವಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿ, ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ಜನಿಸಿದ್ದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಬಸವಣ್ಣನವರು ಭಾರತದ 12ನೇ ಶತಮಾನದ ಕನ್ನಡದ ಒಬ್ಬ ತತ್ವಜ್ಞಾನಿ, ಕಲಚೂರಿ ಅರಸನ ಬಿಜ್ಜಳ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು ಮತ್ತು ಸಾಮಾಜಿಕ ಸುಧಾರಕರಾಗಿದ್ದರು ಎಂದರು. ಸನ್ಮಾನಿತರನ್ನ ಪುರಸ್ಕರಿಸಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಡಿವೈಎಸ್ಪಿ ಹಾಗೂ ಸಾಹಿತಿ ಎಚ್ಎಲ್ ಶಿವಬಸಪ್ಪ ಹೊರೆಯಾಲ, ಬಸವಣ್ಣನವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕು. ಬಸವಣ್ಣನವರು ಸರಳ ವಚನಗಳನ್ನು ರಚಿಸುವ ಮುಖಾಂತರ ಸಕಲ ಜೀವರಾಶಿಗಳಿಗೆ ಲೇಸನ್ನ ಬಯಸಿದ ಮಹಾಪುರುಷ ಎಂದರು. ಪ್ರಾಸ್ತಾವಿಕವಾಗಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೇರ ಮಹದೇವು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೇಂದ್ರದ ಮಲೆಯೂರು ಪ್ರಭುಸ್ವಾಮಿ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಕವಿಗಳು ವಚನ ಗಾಯನ ಮಾಡಿ ಪ್ರಶಸ್ತಿ ಗಳಿಸಿದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಬಸವಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಯ್ಕೆಯಾದ ಸಮಾಜ ಸೇವಕ ಬಿವಿ ಶೇಷಾದ್ರಿ, ಶಿಕ್ಷಕಿ ಚೋವಂಡ ಚಂದಮ್ಮ ಪುಣಚ್ಚ, ಶ್ರೀಮತಿ ಎಚ್ಆರ್ ಸುಮಾ, ತಿಪ್ಪಣ್ಣ ಆರ್ ಪಾಲಕಾರ, ಎಚ್ ರಮೇಶ್ ಅವರಿಗೆ ಬಸವಶ್ರೀ ಪ್ರಶಸ್ತಿ ನೀಡಿ ವೇದಿಕೆಯಲ್ಲಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಜನಹಿತ ಫೈನಾನ್ಸ್ ಮುಖ್ಯಸ್ಥ ಅಶೋಕ್ ಅಂದಾನಿ ಸೇರಿದಂತೆ ಹಲವಾರು ಮುಖಂಡರು ಸೇರಿದಂತೆ ಅನೇಕ ಮಹಿಳಾ ಮುಖಂಡರು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ಸುಮಾರು 100 ಮಕ್ಕಳಿಗೆ ತಟ್ಟೆಯನ್ನು ದಾನ ಮಾಡಿದ್ರು. ಊಟ ಮಾಡೋದು ತಟ್ಟೆ ಇರಲಿಲ್ಲ, ಒಂದು ಗ್ಲಾಸ್ ಕುಡಿಯೋದಕ್ಕೆ ನೀರಿಲ್ಲ. ಇವರು ಬಂದು ಇವರೇ ನಿಜವಾದ ಇವರು ಹೊಡಿಬೇಕು ಎಷ್ಟು ಸಂತೋಷ ಆಗ್ತದೆ. ಇವತ್ತು ದಾನ ಮಾಡ್ತಕ್ಕಂಥದ್ದು, ಶರಣ ಪರಂಪರೆಯನ್ನು ಕೊಡ್ತಕ್ಕಂಥದ್ದು. ನಾವು ಯಾರು ಜನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವ ಸನ್ಮಾನ್ಯ ಅಧ್ಯಕ್ಷರೇ ಅಲ್ವಾ ಮಲೆಯೂರವ್ರೆ, ಎಷ್ಟು ಹೇಳಿ ಜನಗಿಂತ ಕಿರಿಯರಿಲ್ಲ, ಶಾಲೆಗೆಲ್ಲ ನಾನು 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 ನಂದು ನಂದು ಅಂತಾರೆ. ಅವರು ನಾನೇ ಕಿರಿಯರಪ್ಪ, ಶಿವಭಕ್ತರು ನೀನೇ ಹಿರಿಯರು ಅಂತೇಳಿ ಶರಣಾರ್ಥಿ ಅಂತೇಳಿ ಆ ಮಾದಾರ ಚಣೆ ಆಗ್ಬೋದು, ಕುಂಬಾರ ಗುಡ್ಡೆ ಆಗ್ಬೋದು, ಅವ್ರಿಗೆ ಬಸವಣ್ಣವ್ರ ಕೈಯನ್ನು ಮುಗಿತಾರೆ. ನೋಡಿ ಎಂತ ಮನಸ್ಥಿತಿಯನ್ನು ಅವತ್ತು ಇಟ್ಕೊಂಡಿದ್ರು ಅಂತಕ್ಕಂಥದ್ದು ಅಲ್ವಾ. ಇವತ್ತು ದಿವಸ ಅವತ್ತು ಏನು ಅಂದ್ರೆ, ಇವತ್ತು ನಾವು ಕನ್ನಡ ಪುಸ್ತಕದಲ್ಲಿ ಹೇಳ್ತೀವಿ, ಆ ಕಳಬೇಡ, ಮೊಲಬೇಡ, ಔಷಧ ನುಡಿಯಲು ಬೇಡ, ಕಳಬೇಡ, ಕಳ್ತನ ಮಾಡಬೇಡ, ಬಿಡ್ತಿರ್ತು ಸಾಹೇಬ್ರೆ. ಸೆಕ್ಷನ್ 379 ಐಪಿಸಿ ಕಳ್ತನ, ಸೈಕಲ್ ಕದ್ರೆ, ವಾಚ್ ಕದ್ರೆ, ಆ ಮಲ್ಲಿದ್ದು ಸಾಮಾನು ಕದ್ರೆ ಕಳ್ತನ ಮಾಡುದು, ಇವ್ರು ಕೇಸ್ ಹಾಕ್ತಿದ್ರು. ಅದ್ರ ಅವತ್ತು ಹೇಳಿದ್ರು ಕಳ್ತನ ಮಾಡ್ಬೇಡ, ಪೊಲೀಸರು ಕೆಲಸ ಕೊಡ್ಬೇಡ ಅಂತ.
ಅಲ್ವಾ? ಕಳಬೇಡ, ಕೊಲಬೇಡ, ಡು ನಾಟ್ ಕಮಿಟ್ ಮರ್ಡರ್, ಇನ್ನೊಬ್ರನ್ನ ಹತ್ಯೆಯನ್ನು ಮಾಡಬೇಡ, ಕೊಲಬೇಡ, ಖುಷಿಯ ನುಡಿಯಬೇಡ, ಸುಳ್ಳು ಹೇಳಬೇಡ, ಅನ್ಯರ ಕಂಡ್ರೆ ಇವರು ಆ ಜಾತಿ ಈ ಜಾತಿ ಮತ್ತು ಅಸಹ್ಯ ಪಡಬೇಡ, ಇದರ ಬೇಡ, ಮುರಿಯಬೇಡ, ಅನ್ಯರ ಕಂಡ್ರೆ ಅಸಹ್ಯ ಪಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ಎಂತ ಮಾತು ಹೇಳುದು. ನುಡಿದರೆ ಮುತ್ತಿನ ಆಳದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಎಂದಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದನ್ನಬೇಕು ಅಂತಕ್ಕಂಥ ಮಾತನ್ನು ಹೇಳುದು. ಅವತ್ತೊಂದು ದಿವಸ ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂತ ನಾಗರತ್ನ ಸಾಹೇಬರು, ಏನ್ ಸರ್, ನಾಗರತ್ನ ಸಾಹೇಬರು ನಮ್ಮ ಶಾಸಕರು ಸಚಿವರು ಒಂದು ಮಾನಷ್ಟ ಮೊಕದ್ದಮೆಯನ್ನು ಹಾಕೊಂಡು ಹೋಗ್ತಾರೆ. ಅಲ್ಲಿ ಬರ್ದವರೇ ಅವರು, ನೀವು ಶಾಸಕರು ವಿಧಾನಸಭೆಯಲ್ಲಿ ಶಾಸಕರು ಹೆಂಗಿರ್ಬೇಕು ಅಂತಕ್ಕಂಥದ್ದು ಬಸವಣ್ಣವ್ರು ಅವತ್ತು ಹೇಳಿದರೆ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದುವಿದ್ಯವೇ ಸದಾ ಸೇವೆ ಕೂಡಲ ಸಂಗಮ ದೈವ. ನುಡಿದರೆ ಮೂತಿನ ಆಳದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದಿರಬೇಕು. ನಾವ್ ಯಾರು ಮಾತಾಡ್ತಿದ್ರೆ 4 ಜನ ಸುಮ್ಮನೆ ಕರ್ತೀವಿ, ಹೌದು ಕರೆಕ್ಟ್ ಒಳ್ಳೆ ಮಾತಾಡ್ತಾರೆ ಅಂತಕ್ಕಂಥ ಇದನ್ನ ಬಸವಣ್ಣವ್ರು ಅವತ್ತು ಹೇಳಿದ್ರು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅವರು ಬಂದಿರತಕ್ಕಂಥ ಜಡ್ಜ್ಮೆಂಟ್ ಅಲ್ಲಿ ಜನಪ್ರತಿನಿಧಿಗಳು ಮೈಸೂರಾಗಲಿ, ಮಂಡ್ಯ ಆಗಲಿ, ಚಾಮರಾಜನಗರ ಆಗಲಿ, ಚಿಕ್ಕಬಳ್ಳಾಪುರದಲ್ಲಿ ಯಾವ್ಯಾವ ಊರಾಗ್ಲಿ ಜನಪ್ರತಿನಿಧಿಗಳು ಈ ರೀತಿಯ ಜನರ ಜೊತೆ ಮಾತಾಡಬೇಕು ವಿನ ಅವ್ಯಾಚ್ಯ ಶಬ್ದಗಳನ್ನ ಮಾತಾಡಬಾರ್ದು ಅಂತಕ್ಕಂಥದ್ದು ನ್ಯಾಯಮೂರ್ತಿಗಳು ತೀರ್ಪಿನಲ್ಲಿ ಬಂದಿದ್ದಾರೆ ಅಲ್ವಾ? ಯಾಕೆ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅವರು ಈಗ ಏನು 892 ಜಯಂತಿ ಮಾಡ್ತಾ ಇದೀವಿ, 859 ವರ್ಷಗಳು ಹೇಳಿದಂತ ಮಾತು ಇವತ್ತು ನಮಗೆ ಪ್ರಸ್ತುತ ಆಗಿದೆ. ಇವತ್ತು ಸಾಕಷ್ಟು ಮನೆಗಳಲ್ಲಿ ಘರ್ಷಣೆ ಆಗ್ತಾ ಇದೆ, ಅಲ್ಲ ಹೊಡೆದಾಟ ಆಗ್ತಾ ಇದೆ ಅಲ್ವಾ? ಬಾಯಿ ಬಸಪ್ಪ ಕಂಗ್ಲ ನಾಗಪ್ಪ ಅಂತ ಆ ಬಸವಣ್ಣವ್ರು ಹೇಳೋದು ನಡೀತಾ ಇರೋದು ಒಂದಾಗಿದೆ ಅಲ್ವಾ? ಪರಿಸ್ಥಿತಿ ಯಾಕೆಂದ್ರೆ ಇವತ್ತು ಘರ್ಷಣೆಗಳು ಅಲ್ವಾ? ಅವ್ರೇನು ಕಳಬೇಡ ಅಂತ ಹೇಳಿದ್ರು, ಇವತ್ತು ಕಳ್ತನ ಮಾಡಬೇಕು ಅಂತ, ಕೊಲಬೇಡ ಅಂತಂದ್ರು, ಕೊಲೆ ಮಾಡ್ತೀನಿ ಅಂತ ಹೇಳ್ತಾರೆ, ಹುಸಿಯ ನುಡಿಲ್ಲ ಹುಸಿಯ ನುಡಿತೀನಿ ಅಂತ ಹೇಳ್ತಾರೆ. ಪರಿಸ್ಥಿತಿ ಹೆಂಗಾಗಿದೆ, ಅದು 12ನೇ ಶತಮಾನ, ಇದು 21ನೇ ಶತಮಾನ. ಆದ್ರೆ ಬಂಧುಗಳೇ, ಆ ರೀತಿ ಆಗೋದು ಬೇಕಾಗಿಲ್ಲ. ಇವತ್ತು ನಾವೆಲ್ಲ ಮಾನವರು, ನಾವೆಲ್ಲ ಸಂಘಜೀವಿಗಳು. ಜಗಜ್ಯೋತಿ ಬಸವಣ್ಣವರು 12ನೇ ಶತಮಾನದಲ್ಲಿ ಏನು ಒಂದು ನಮ್ಗೆ ಒಂದು ಸೂತ್ರವನ್ನ ಹಾಕಿದ್ದಾರೆ, ಎಷ್ಟು ಲಕ್ಷಾಂತರ ವಚನಗಳನ್ನ ಹೇಳಿದ್ದಾರೆ. ಆ ವಚನದಂತೆ ನೀವೆಲ್ಲ ನಾವು ಪಾಲನೆ ಮಾಡಿದಂತ ಸಂದರ್ಭದಲ್ಲಿ ಸದೃಢ ಭವ್ಯ ಶರಣ ಸಮಾಜವನ್ನ, ಒಂದು ಭವ್ಯ ಭಾರತ, ಒಂದು ಶರಣ ಭಾರತವನ್ನ ಕಾಣಲು ಸಾಧ್ಯವಾಗ್ತದೆ. ಇಲ್ಲ ಅಂದ್ರೆ ಮುಂದಿನ ದಿವಸಗಳಲ್ಲಿ ಬಹಳ ಘರ್ಷಣೆ ಗಲಾಟೆಗಳು ಇಂಥವೆಲ್ಲ ಆಗಲು ಸಾಧ್ಯವಾಗ್ತದೆ. ಹಾಗಾಗಿ ನಾವೆಲ್ಲ ಶರಣ ಪರಂಪರೆಯನ್ನು ಮೈಗೂಡಿಸ್ಕೋಬೇಕು. ಬಸವಣ್ಣವರು ಹೇಳಿರ್ತಕ್ಕಂಥದ್ದು ಅವ್ರು ಹೇಳುದು ದೈವೇ ಧರ್ಮದ ಮೂಲವೇ ಅಂತಕ್ಕಂಥದ್ದು. ಕೈಂಡೆಸ್ ಅಂತ ಧರ್ಮದ ಮೂಲ ಯಾವುದು ಅಂತ ಹೇಳಿದ್ರೆ ದಯೆ. ನಮ್ಮಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಮೊದಲು ನಾವು ಯಾವುದೇ ಅಧಿಕಾರದಲ್ಲಿ ದಯೆಯನ್ನು ಇಟ್ಕೊಂಡು ನಾವು ಕೆಲಸವನ್ನ ಮಾಡಬೇಕು. ಆ ನಿಟ್ಟಲ್ಲಿ ದೈವೇ ಧರ್ಮದ ಮೂಲವೇ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಬಸವಣ್ಣವರ ಅನೇಕ ವಚನಗಳು ಇವತ್ತು ನಮಗೆ ಆದರ್ಶವಾಗಿದೆ. ಹಾಗಾಗಿ ನಾವು ಯಾವುದೇ ವೃತ್ತಿಯನ್ನ ಮಾಡಲಿ, ಯಾವುದೇ ಕೆಲಸಗಳನ್ನ ಮಾಡಿದ್ರೂ ನಾವು ಬಸವಣ್ಣವರ ಆದರ್ಶಗಳನ್ನ ಕೈಗೂಡಿಸಿಕೊಂಡಂತ ಸಂದರ್ಭದಲ್ಲಿ ಸದೃಢ ಭವ್ಯ ಸಮಾಜವನ್ನ ನಿರ್ಮಾಣ ಮಾಡಲು ಸಾಧ್ಯವಾಗ್ತದೆ. ಹಾಗೆ ಇವತ್ತು ನೋಡಿ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬಹಳ ಅವರ ಗುರುತು ಮಾಡಿ ಆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವಣ್ಣವರು ಅಂತಕ್ಕಂಥ ಮಾತನ್ನು ಕೊಡಿಬೇಕು ನೀವೆಲ್ಲ ಚಪ್ಪಾಳೆ. ನಮ್ಮೆಲ್ಲರಿಗೂ ಇರುವಂತ ವಕೀಲರು ಶ್ರೀ ಗುರುಪ್ರಸಾದ್ ಅವರು ಆಗಿದ್ದಾರೆ. ಅವರಿಗೆ ನಮ್ಮ ನೀವೆಲ್ಲರ ಪರವಾಗಿ ಮತ್ತೊಮ್ಮೆ ಆತ್ಮೀಯವನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಜನರನ್ನ ಅಭಿನಂದಿಸಲಾಗುತ್ತಿರುವಂತ ಸನ್ಮಾನ್ಯ ಶ್ರೀ ಎಚ್.ಎಲ್. ಶಿವಪ್ರಸನ್ನ ವರಿಯರ ನಿವೃತ್ತ ಡಿವೈಎಸ್ಪಿ ಹಾಗೂ ಸಾಹಿತಿಗಳು, ಹಿರಿಯ ಸಾಹಿತಿಗಳು ಎಲ್ಲರೂ ಕೂಡ ನಮ್ಮ ವೇದಿಕೆ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಮತ್ತೆ ಅಶ್ವಿನಿ ಮೇಡಮ್ ರವರು ಈ ದಿವಸದಲ್ಲೇ ಇದೇ ತಾನೇ ಈಗ ಪರಿಚಯ ಆಯಿತು. ಅವರು ಕೂಡ ಈ ಭಾಗದ ಒಂದು ಪ್ರಸಿದ್ಧ ವೈದ್ಯರು, ಅವರು ಕೂಡ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ಯಡಿಯೂರವರಂತ ಅಶೋಕ್ ಅವರು ಕೂಡ ಕೊಟ್ಟಿದ್ದಾರೆ, ಅವರು ಕೂಡ ಗೌರವವನ್ನು ಕೊಟ್ಟಿದ್ದಾರೆ. ಅದು ನೆರವೇರಿದಂತ ಏನು ಈ ಹಿರಿಯ ನಾಗರಿಕರ ಸೇವಾ ಕೇಂದ್ರದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಚಟುವಟಿಕೆಗೆ ಈ ಕಾರ್ಯಕರ್ತವಾದಂತಹ ಶ್ರೀ ಪ್ರಭುಸ್ವಾಮಿ ಅವರು ಕೂಡ ಉದಯಸ್ವಾಮಿ ವಿಷಯ ಈ ಒಂದು ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ತುಂಬಾ ಒತ್ತು ಬರ್ತಾ ಇದೆ. ಅದರಲ್ಲೂ ಮಂಡ್ಯ ಮೈಸೂರು ಬಿಟ್ಟರೆ ಬಾಕಿ ಕಡೆ ಕನ್ನಡದ ಸೊಂಪು ಹಾಸನದಲ್ಲೂ ಮುಕ್ಕಾಲು ಭಾಗ ಇದೆ ಅಂದರೆ ತಪ್ಪಾಗಬಾರ್ದು. ಕನ್ನಡದ ಒಂದು ಬೆಳವಣಿಗೆ ಕುಂಠಿತವಾಗಿ ಬರ್ತದೆ. ಈ ಒಂದು ನಿಟ್ಟಿನಲ್ಲಿ ಕನ್ನಡವನ್ನ ಬೆಳೆಸಿ ಉಳಿಸುವುದಕ್ಕೋಸ್ಕರ ನಮ್ಮ ವೇದಿಕೆ ಸದಾ ಸಿದ್ಧರಾಗಿ ಜನ ದಾರ್ಶನಿಕರು ಬಂದು ಹೋಗಿದ್ದಾರೆ. ಎಲ್ಲರ ಅಭಿಪ್ರಾಯವೂ ಒಂದೇ ಆಗಿದೆ. ನಾವು ಶಾಂತಿಯಿಂದ, ನೆಮ್ಮದಿಯಿಂದ, ಅತ್ಯಂತ ಸೌಖ್ಯದಿಂದ, ಸಂತೋಷದಿಂದ ಬಾಳ್ಲಿಕ್ಕೆ ಈ ಪರಿಸರ ಇರೋದು. ನಾವು ಹುಟ್ಟು ಬಂದಿರತಕ್ಕಂಥದ್ದೇ ಅತ್ಯಂತ ಸುಖಗಳನ್ನು ಅನುಭವಿಸಿ ಅತ್ಯಂತ ಪರಿಸರದ ಎಲ್ಲ ಸೌಖ್ಯವನ್ನ ಸುಖವನ್ನ ಯುದ್ಧ ಮಾಡ್ತಾ ಇರೋರಿಗೆ ಊಟ ಇಲ್ಲ ಅಂತಿಲ್ಲ, ಆಹಾರ ಇದೆ.
ಇರ್ಲಿಕ್ಕೆ ಜಾಗ ಇದೆ. ನಿಮಗೆ ಪ್ರಶಸ್ತಿಯನ್ನು ನೀಡಿದಂಥವರನ್ನ ನೀವು ಸದಾ ನೆನಪಿನಲ್ಲಿ ಇಟ್ಕೊಳ್ಳಿ. ನಿಮ್ಮ ಜವಾಬ್ದಾರಿ ಸನ್ಮಾನ ಮಾಡಿಬಿಟ್ರೆ ಖುಷಿ ಇರ್ತದೆ. ಆದರೆ ನಾಳೆ ಯಾರಾದರೂ ಯಾರೋ ಈ ಒಂದು ಸ್ವಾತಂತ್ರ್ಯವೇ ಬಂಧನ ಹಾಗೆ ನೀವೇ ಹೇಳುತ್ತಲ್ವ, ಹಾಗೆ ಈ ಸನ್ಮಾನವೂ ಸಹ ಒಂದು ಬಂಧನ. ಇಲ್ಲಿ ಸನ್ಮಾನ ಕನ್ನಡ ರಾಜ್ಯ, ಕನ್ನಡ ನಾಡಿನಲ್ಲಿ ಬೆಳೆದು ನಾವು ಕುಡಿಸಲಾಗಿದೆ. ಕನ್ನಡ ನುಡಿಯು ಹಾಲು ಜೇನು, ಕನ್ನಡ ನುಡಿಯು ಹಾಲು ಜೇನು, ಹಾಲು ಜೇನಿನಂತೆ ನುಡಿಯು ಸುಲಲಿತವು. ಕನ್ನಡವು ಅಮೃತವು, ಕನ್ನಡ ವಿಶ್ವವಿರುವ ಕನಕ. ಕನ್ನಡವು ಅಮೃತವು, ಕನ್ನಡ ವಿಶ್ವವಿರುವ ಕನಕ. ಕನ್ನಡದ ಅಕ್ಷರ ನಲಿವಿನಲ್ಲಿ ಕನ್ನಡ, ನೆಲ ಜಲವು ನಮಗೆ. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹಾನಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳ ಸಂಘದ ಸಮಾರೋಪ ಸಮಾರಂಭ ನಡೆಯಿತು. ವಿದ್ಯಾರ್ಥಿಗಳು ಅಂಕಗಳಿಗೆ ಮಾತ್ರ ಪ್ರಾಮುಖ್ಯತೆ ನೀಡದೆ ವೃತ್ತಿ ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಪಡೆದುಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ಸಮಗ್ರವಾಗಿ ರೂಪಿಸಿಕೊಂಡು ಸಾಧನೆ ಮಾಡಬೇಕೆಂದು ಕಾಲೇಜು ಶಿಕ್ಷಣ ಇಲಾಖೆ ನಿರ್ದೇಶಕಿ ಡಾಕ್ಟರ್ ಶೋಭಾ ಕರೆ ನೀಡಿದರು. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ಸಂಘದ ಸಮಾರೋಪ ಸಮಾರಂಭ ಹಾಗೂ ಕಾಲೇಜಿನ ಪತ್ರಾಂಕಿತ ವ್ಯವಸ್ಥಾಪಕ ಬಿಎ ಮಂಜುನಾಥ್ ಅವರ ಬೀಳ್ಕೊಡುಗೆ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ಜಾಗತಿಕ ಸವಾಲುಗಳನ್ನು ಎದುರಿಸಿ ಗುರಿ ಮುಟ್ಟಲು ಕೇವಲ ಅಂಕಗಳಿಕೆಯೊಂದೇ ಮಾನದಂಡವಾಗಿರುವುದಿಲ್ಲ. ಬದಲಾಗಿ ವಿದ್ಯಾರ್ಥಿಗಳು ವಿದ್ಯೆಯ ಜ್ಞಾನದ ಬೆಳಕಿನ ಶಕ್ತಿಯ ಜೊತೆಗೆ ಲೋಕಜ್ಞಾನ ಮತ್ತು ವ್ಯಾವಹಾರಿಕ ಜ್ಞಾನವನ್ನು ಅಭಿವೃದ್ಧಿಪಡಿಸಿಕೊಂಡು ಉನ್ನತವಾದ ಸಾಧನೆಯನ್ನು ಮಾಡುವ ಮೂಲಕ ಜೀವನದಲ್ಲಿ ಗುರಿ ಮುಟ್ಟಬೇಕೆಂದು ಶೋಭಾ ಕಿವಿಮಾತು ಹೇಳಿದರು. ಕಾಲೇಜು ಶಿಕ್ಷಣ ಇಲಾಖೆಯ ಮೈಸೂರು ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಡಾಕ್ಟರ್ ಚಂದ್ರಶೇಖರ್ ಮಾತನಾಡಿ, ವಿದ್ಯಾರ್ಥಿಗಳು ಶಿಕ್ಷಣ ಪಡೆದುಕೊಳ್ಳುವುದು ಉತ್ತಮವಾದ ಸಂಸ್ಕಾರ ಪಡೆದುಕೊಂಡು ಸಮಾಜದಲ್ಲಿ ಎಲ್ಲರಿಗೂ ಬೇಕಾದ ಉತ್ತಮವಾದ ಪ್ರಜೆಗಳಾಗಿ ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳುವುದಾಗಿದೆ ಎಂಬ ಸತ್ಯವನ್ನು ಅರಿತು ಒಳ್ಳೆಯ ಸಾಧನೆ ಮಾಡಬೇಕೆಂದು ತಿಳಿಸಿದರು. ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶಿವಚಿತ್ರಪ್ಪ ಮಾತನಾಡಿ, ಜಿಲ್ಲೆಯಲ್ಲಿ ಸ್ನಾತಕೋತ್ತರ ಕೇಂದ್ರಗಳನ್ನು ಹೊಂದಿರುವ ಎಲ್ಲಾ ಕಾಲೇಜುಗಳಲ್ಲಿ ಸ್ನಾತಕೋತ್ತರ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪಿಸಿ ಡಾಕ್ಟರೇಟ್ ಪ್ರಬಂಧ ಮಂಡಿಸುವ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಪ್ರಸ್ತುತ ಮಂಡ್ಯ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ 3 ಅಧ್ಯಯನ ಕೇಂದ್ರಗಳು ಕರ್ತವ್ಯ ನಿರ್ವಹಿಸುತ್ತಿದ್ದು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುತ್ತೇವೆ ಎಂದು ತಿಳಿಸಿದರು. ಶಾಸಕರಾದ ಎಚ್.ಟಿ. ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕಾಲೇಜಿನಿಂದ ಬೀಳ್ಕೊಡುಗೆ ಹೊಂದುತ್ತಿರುವ ಬಿಎ ಮಂಜುನಾಥ್ ಹಾಗೂ ಇತರೆ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿ ಜಗದೀಶ್ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು. ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್, ಕೆಪಿಸಿಸಿ ಸದಸ್ಯ ಕಿಕ್ಕೇರಿ ಸುರೇಶ್, ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ ರಮೇಶ್, ಜಯಕೀರ್ತಿ, ಮಹಿಳಾ ಸರ್ಕಾರಿ ವಿದ್ಯಾಲಯದ ಪ್ರಾಂಶುಪಾಲೆ ಡಾಕ್ಟರ್ ಪ್ರತಿಮಾ, ಮಂಜುನಾಥ್ ಅವರ ಧರ್ಮಪತ್ನಿ ದಯಾಮಣಿ, ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಕೃಷ್ಣೇಗೌಡ, ತಿಮ್ಮೇಗೌಡ, ಪುರಸಭೆ ಸದಸ್ಯರಾದ ಡಿ ಪ್ರೇಮ್ಕುಮಾರ್, ಎಚ್ಆರ್ ಲೋಕೇಶ್, ತಾಲೂಕು ಕೃಷಿಕ ಸಮಾಜದ ಜಿಲ್ಲಾ ನಿರ್ದೇಶಕ ನಾರಾಯಣಗೌಡ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ದತ್ತಿನಿಧಿಯ ಗೌರವ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ಅತಿಥಿಗಳನ್ನ ತೆರೆದ ವಾಹನದಲ್ಲಿ ಜಾನಪದ ಕಲಾ ತಂಡಗಳ ವೈಭವದ ಮೆರವಣಿಗೆಯೊಂದಿಗೆ ವೇದಿಕೆಗೆ ಕರೆತರಲಾಯಿತು. ಆತ ಹೇಗೆ ಬದುಕದ ಹೇಗೆ ಬಾಳದ ಅನ್ನೋದನ್ನ ಆತ ನಿರ್ಗಮಿಸುವಾಗ ಸಿಗುವಂತ ಪದಕಗಳು, ಪಾರಿತೋಷಿಕಗಳು, ಅಭಿನಂದನೆಗಳು ಸೂಚಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತಿನ ಒಂದೆಲ್ಲ ಸಂಭ್ರಮವನ್ನು ನೋಡ್ತಾ ಇದ್ರೆ ಅವರು 37 ವರ್ಷಗಳ ದೀರ್ಘಕಾಲದ ಸೇವೆ, ಈ ಸಂಸ್ಥೆಗೆ ಅವರು ನೀಡಿದಂತ ಕೊಡುಗೆ ಎಷ್ಟು ಮಟ್ಟಿಗಿರ್ಬೋದು ಅನ್ನೋದು ಗೊತ್ತಾಗುತ್ತೆ. ಪ್ರಾಂಶುಪಾಲರ ಮನೆ ಜಗದೀಶ್ ಅವರು ಹೇಳ್ತಾ ಇದ್ರು, ಇನ್ನು ಮಂಜುನಾಥ್ ಅವರು ನಿರ್ಗಮಿಸಿದ ನಂತರ ನನಗೆ ಹೇಗೆ ಅನ್ನೋದು ಅಂತ. ಬಹುಶಃ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್, ಹುದ್ದೆಯಿಂದ ಮಾತ್ರ ಅವರು ನಿವೃತ್ತಿ ಆಗ್ತಾ ಇದ್ದಾರೆ ಹೊರತು ವ್ಯಕ್ತಿತ್ವದಿಂದ ಅಲ್ಲ. ಅವರ ಒಂದು ವ್ಯಕ್ತಿತ್ವ, ಅವರ ಸೇವೆ ಈ ಒಂದು ಸಂಸ್ಥೆಗಷ್ಟೇ ಅಲ್ಲ, ಈ ಪ್ರಾದೇಶಿಕ ಎಲ್ಲ ಭಾಗದಲ್ಲಿ ಅವರ ಸೇವೆಯನ್ನು ಖಂಡಿತ ಮುಂದುವರಿಸ್ತಾರೆ. ಯಾಕೆಂದ್ರೆ ಕಾಯಕವೇ ಕೈಲಾಸ ಅಂತ ನಂಬಿರುವಂತಹ ಒಬ್ಬ ವ್ಯಕ್ತಿ, ಇಷ್ಟೊಂದು ಅಭಿಮಾನಿಗಳನ್ನ ಸಂಪಾದಿಸಿರುವಂತಹ ವ್ಯಕ್ತಿ ಖಂಡಿತ 60 ವರ್ಷ ಆಯ್ತು ಅಂತ ಹೇಳಿದ್ರೆ ಅವರು ಸುಲಭವಾಗಿ ಮನೆಯಲ್ಲಿ ಕೂರುವಂತವರಲ್ಲ. ರೈಟ್ ಸರ್? ಎಸ್. ಸೊ ಹಾಗಾಗಿ ಅವರ ಒಂದು ಮಾರ್ಗದರ್ಶನ ಹಾಗೂ ಸೇವೆ ಇನ್ನೂ ಹೀಗೆ ಮುಂದುವರಿತಾ ಇರುತ್ತೆ. ಇನ್ನು ಬರೋ ವರ್ಷಗಳಲ್ಲಿ ನಮ್ಮ ಈ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆಆರ್ಪೇಟೆ ಇನ್ನು ಉತ್ತುಂಗಕ್ಕೆ ಬರಲಿ. ಹೊಸ ಹೊಸ ಕೋರ್ಸ್ಗಳು, ಹೊಸ ಹೊಸ ಕಾರ್ಯಕ್ರಮಗಳು, ಕೌಶಲ್ಯಾಧಾರಿತ ಕೋರ್ಸ್ಗಳು, ಇವುಗಳೆಲ್ಲರ ಒಂದು ಸಹಕಾರ ನಿಮ್ಮ ಕಾಲೇಜುಗಳಲ್ಲಿ ಇರ್ತಾ ಖಂಡಿತವಾಗಿ ಈ ಒಂದು
ಸಂಸ್ಥೆ ಒಂದು ಉತ್ತಮ ದಾರಿಗೆ ಬರುತ್ತೆ. ಹಾಗೂ ಇಂತಹ ಮಾನ್ಯ ಶಾಸಕರ ನಿರ್ದೇಶನ ಕೂಡ ಇರುವಾಗ, ಮಾರ್ಗದರ್ಶನ ಇರುವಾಗ ಖಂಡಿತ ಕಾಲೇಜುಗಳು ಬೆಳೆಯುತ್ತೆ ಅಂತ ಹೇಳ್ತಾ, ಮತ್ತೆ ನಮ್ಮ ಇಲಾಖೆಯ ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರದ ಯಾವುದೇ ರೀತಿಯ ಮಾರ್ಗದರ್ಶನ ಸಹಕಾರ ನಿಮಗೆ ನಿಮ್ಮ ಕಾಲೇಜಿಗೆ ಬೇಕಾದಾಗ ಖಂಡಿತ ನಮ್ಮ ಇಲಾಖೆ ಇದೆ ಅಂತ ಹೇಳ್ತಾ, ಎಲ್ಲರ ಪರವಾಗಿ ಮತ್ತೊಮ್ಮೆ ನಿಮಗೆ ನಮ್ಮ ಇಲಾಖೆ ಪರವಾಗಿ ಅಭಿನಂದನೆ ಹೇಳ್ತಾ, ಗಾಡ್ ಬ್ಲೆಸ್ ಯು ಆಲ್. ಡಾಕ್ಟರೇಟ್ ತಂದಿರ್ತಾರೆ, ಅದು ಜಿನೇನೋ ಇಲ್ಲವೋ ಏನೋ ಗೊತ್ತಿಲ್ಲ. ಅದೇ ನಾನು ಮೇಡಮ್ ಮಾತಾಡ್ತಿದ್ವಿ, ಏಕೆಂದರೆ ಹಿಂದಿನ ಡೇಟಲ್ಲಿ ಹಾಗೆ ತಂದು ಕೊಡುವಂಥದ್ದು ಇವೆಲ್ಲವೂ ಕೂಡ ತಪ್ಪುತ್ತೆ. ನಮ್ಮಲ್ಲಿ ಡಾಕ್ಟರೇಟ್ ಸಿಗ್ತದೆ ಅನ್ಬೇಕಾದ್ರೆ ನಾವೇ ಹೋಗ್ಬೇಕು ಬೇರೆ ರಾಜ್ಯಕ್ಕೆ ಅಂತೇಳಿ. ಇದು ಜಿನೈನಾಗಿ ಇಲ್ಲಿ ಕೆಲಸ ಮಾಡಿದಾಗ ಅವ್ರಿಗೂ ಡಾಕ್ಟರೇಟ್ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಅವರಿಗೆ ಅಸೋಸಿಯೇಟ್ ಆಗಲಿಕ್ಕೆ, ಪ್ರೊಫೆಸರ್ ಆಗಲಿಕ್ಕೆ ಡಾಕ್ಟರೇಟ್ ಕಂಪಲ್ಸರಿ ಆಗಿರೋದ್ರಿಂದ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ನಮ್ಮ ಸ್ನಾತಕೋತ್ತರ ಪದವಿ ತರಗತಿಗಳಿವೆ ಇದೆಲ್ಲಲ್ಲೂ ಕೂಡ ನಾವು ಸಂಶೋಧನಾ ಕೇಂದ್ರವನ್ನು ತೆರಿತೇವೆ. ಅದಕ್ಕೆ ಫೀಸು ಸರ್ಕಾರಿ ಕಾಲೇಜ್ ಆಗಿರೋದ್ರಿಂದ ಸ್ವಲ್ಪ ಸರ್ಕಾರಿ ಕಾಲೇಜಿನ ಪ್ರಿನ್ಸಿಪಾಲ್ರು ಅಧ್ಯಾಪಕರು ಮುಂದೆ ನೋಡ್ತಾರೆ. ಹಾಗಾಗಿ ಮಾನ್ಯ ಶಾಸಕರು ಅದು ಸಹಾಯ ಮಾಡಿದರೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಸಂಶೋಧನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಹೇಳ್ತಾ, ಈಗಾಗಲೇ ಇದು ಒಂದು ಗುರುಗಳ ಒಂದು ಕಾರ್ಯಕ್ರಮ. ಈ ರೀತಿಯಾದಂಥ ಅದ್ದೂರಿಯ ಮೆರವಣಿಗೆಯ ಮೂಲಕ ಅವ್ರಿಗೆ ಬೀಳ್ಕೊಡುಗೆ ಕೊಡೋದು ಇದೆಯಲ್ಲ, ನಿಜವಾಗ್ಲೂ ಒಂದು ಅರ್ಥಗರ್ಭಿತವಾದ್ದು ಅಂತ. ಯಾಕೆ ಅಂದರೆ ಎಷ್ಟೋ ಸಂದರ್ಭಗಳಲ್ಲಿ ಆಯ್ತಾ ರಿಟೈರ್ಡ್ ಆಗುವಂಥ ಸಂದರ್ಭಗಳಲ್ಲಿ ಒಂದು ಬೊಕೆನೂ ಕೊಟ್ಟಿಲ್ಲ ಅಂತ ಉದಾಹರಣೆಗಳು ನನ್ನ ಕಣ್ಮುಂದಿವೆ. ನಾನು ಮೈಸೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕಳೆದ 25 ವರ್ಷದಿಂದ ಕೆಲಸ ಮಾಡಿದ್ದೀನಿ. ನಾನು ಹಲವಾರು ವಿಭಾಗಗಳಲ್ಲಿ ನೋಡಿದ್ದೀನಿ. ಶಿವಣ್ಣವ್ರು ಇಲ್ಲೇ ಇದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ಇವತ್ತು ರಿಟೈರ್ಡ್ ಆಗ್ತಾರೆ ಅಂದರೆ ಕೊಲೀಗ್ಸ್ ರಜೆ ಆಗ್ತಾರೆ ಖಂಡಿತವಾಗಲೂ. ಅಂಥ ಒಂದು ಘಟನೆಗಳು ನೋಡಿದಾಗ ಇದು ಬಹಳ ಒಂದು ಅರ್ಥಪೂರ್ಣವಾದಂಥ ಒಂದು ಸಂದರ್ಭ ಅಂತ ನನಗನ್ಸುತ್ತೆ. ಮಂಜುನಾಥ್ ಸರ್, ನಿಮಗೆ ಆಯಸ್ಸು ಆರೋಗ್ಯ ಎಲ್ಲ ದೇವರು ಕೊಡಲಿ. ಇಷ್ಟೊಂದು ಜನ ಸೇರಿ ನಿಮಗೆ ಬೀಳ್ಕೊಡುಗೆ ಕೊಡ್ತಾ ಇದ್ದಾರೆ. ನೀವು ಮತ್ತೆ ಹೋಗದೆ ಇಲ್ಲಿ ಬರ್ರಿ ಪದೇ ಪದೇ. ನಮ್ಮ ಜಗದೀಶರು ಆಗಲೇ ಹೇಳಿರು, ಯಾಕಂದರೆ ಎಲ್ಲ ಸೀನಿಯರ್ಸ್ ರಿಟೈರ್ ಆದಾಗ ನಾನು ಹೆಂಗಪ್ಪ ಸಂಸ್ಥೆ ನಡೆಸಲಿ ಅಂತ. ನಮ್ದು ಎಷ್ಟು ಕಷ್ಟ ಗೊತ್ತಾ, ಮಂಡ್ಯ ವಿಶ್ವವಿದ್ಯಾಲಯ ಒಂದು 14 ಮನೆ ಬಾಡಿಗೆ ಅದು ಇದಿಲ್ಲ, ಸುಮಾರು 14-15 ಸಾವಿರ ಖರ್ಚು ಬರುತ್ತೆ. 5-6 ಸಾವಿರ ಉಳಿಸೋಕ್ಕಾಗಲ್ಲ. ಅವರು ತಂದೆ ತಾಯಿಯಲ್ಲಿ ಬಿಟ್ಟು ಹೆಂಡತಿ ಮಕ್ಕಳು ಬಿಟ್ಟು ಇಲ್ಲಿ ಬಂದು ಉದ್ಯೋಗ ಮಾಡುವಂಥ ವ್ಯವಸ್ಥೆ ಬೆಂಗಳೂರಿನಲ್ಲಿದೆ. ಸೆಕ್ಯೂರಿಟಿ ಸಣ್ಣ ಪುಟ್ಟ ಉದ್ಯೋಗಗಳು, ಫ್ಯಾಕ್ಟ್ರಿಗಳು. ಆ ಉದ್ಯೋಗ ಅಷ್ಟು 15-20 ಸಾವಿರ ಸಂಪಾದನೆ ಮಾಡೋ ಒಂದು ವ್ಯವಸ್ಥಿತವಾದ ಮಾರ್ಗವನ್ನು ನೀವು ಅಲ್ಲೇ ಒಂದು ಅವಕಾಶ ಮಾಡಿಕೊಟ್ರೆ, ಆದರೆ ಅಲ್ಲ ಅವ್ರು ಯಾರೂ ಸಹ ಇಲ್ಲಿ ಬಂದು ವಲಸೆ ಬರುವಂಥ ಸಂದರ್ಭ ಬರಲ್ಲ ಅನ್ನೋ ಮಾತನ್ನು ಹೇಳಿದರೆ, ಅದಕ್ಕೆ ಪೂರ್ವಕವಾಗಿ ನಾನು ಸಹ ಒತ್ತು ಕೊಟ್ಟು ಇವತ್ತು ನಾನು ಮೊದಲನೇ KDP ಸಭೆಯಲ್ಲಿ ಮಾತಾಡಿದೆ. ಮೊನ್ನೆ VC ಅವರು ಡೈರೆಕ್ಟರ್ ಮೇಡಮ್ ಇದ್ದಾರೆ. ಬಹುತೇಕ ನಮಗೆ ಉದ್ಯೋಗ ಕೊಡುವಂಥ ವಲಯ ಅಂತಂದರೆ ಕೃಷಿ ವಲಯ ಮಾತ್ರ. ಅದರಲ್ಲಿ ನಮ್ಮ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಮೀನು ಪ್ರೋಗ್ರಾಮು ಫಿಶರಿಗೆ ಒಂದು 4-5 ಕೊಲೆ ಬೋಟ್ ಕೊಡ್ತಾರೆ. ಅವು ನೀವು ಹೆಚ್ಚು ಕಮ್ಮಿ 3-4 ಜನ ಎಂಪ್ಲಾಯ್ ಇದ್ದೀರಿ. ಕನಿಷ್ಠ ಪಕ್ಷ 3 ಲಕ್ಷ 4 ಲಕ್ಷ ಒಂದು ತಿಂಗಳು ಸಂಬಳ ಬರುತ್ತೆ ನಿಮಗೆ. ಒಂದು ವರ್ಷಕ್ಕೆ ಕನಿಷ್ಠ ಪಕ್ಷ 40-50 ಲಕ್ಷ ಸ್ಯಾಲ್ರಿ ಬರುತ್ತೆ. 40-50 ಲಕ್ಷ ಸ್ಯಾಲ್ರಿ ಕೊಟ್ಬಿಟ್ಟು ಸರ್ಕಾರದಿಂದ 4-5 ಲಕ್ಷ ಬರುವಂಥ ಪ್ರೋಗ್ರಾಮ್ ಹಂಚಿದ್ರೆ ಅದೇನು ಪ್ರಯೋಜನ ಆಗಲ್ಲ. ನಮ್ಮದು ಇರಿಗೇಷನ್ ಬೆಲ್ಟು, ನಮ್ಮ ತಾಲೂಕಿನಲ್ಲಿ ಹೇಮಾವತಿ ನದಿ ಸಂಪೂರ್ಣವಾಗಿ ಹರಿತಾ ಇದೆ. ನೀವು ಪ್ರತಿಯೊಬ್ಬ ಒಂದೊಂದು ಹೋಬಳಿನಲ್ಲಿ ಕನಿಷ್ಠ ಪಕ್ಷ ಒಂದು ವರ್ಷದಲ್ಲಿ 6 ಜನ ಮೀನುಗಾರರನ್ನ ನೀವು ಮೀನು ಕೃಷಿಕರನ್ನ ತಯಾರು ಮಾಡಿದ್ರೆ ಒಂದು 6 ಹೋಬಳಿ ಇದೆ, 30 ಜನ ಆಗುತ್ತೆ. 5 ವರ್ಷದಲ್ಲಿ 150 ಜನ ಇಲಾಖೆಯಿಂದ ಆಗುತ್ತೆ. ಇವು 6 ಇಲಾಖೆಯಿಂದ ಸುಮಾರು 700-800 ಜನ ಕೊಟ್ಟಂಗಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿ, ಅದಕ್ಕೆ ಪೂರ್ವಕವಾಗಿ ಅನಿಮಲ್ ಹಸ್ಬೆಂಡ್ರಿಯವರು ಮತ್ತು ಮುನ್ನಾಲ್ಕು ಇಲಾಖೆಯವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಇರ್ಬೋದು. ಹಾಗೆ ವಿವಿಧ ಚಟುವಟಿಕೆಗಳ ಒಂದು ಸಮಾರೋಪ ಸಮಾರಂಭವನ್ನು ಕೂಡ ಈ ದಿನ ಹಮ್ಮಿಕೊಂಡಿದ್ದೀರಿ. ವಿಶೇಷವಾಗಿ 37 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಇಂದು ವಯೋನಿವೃತ್ತಿ ಹೊಂದಿರತಕ್ಕಂಥ ಶ್ರೀಯುತ ಬಳ್ಳಕೆರೆ ಮಂಜಣ್ಣರವರಿಗೆ ಬೀಳ್ಕೊಡುಗೆ ಸಮಾರಂಭ ನನಗೆ ಬಹಳ ಖುಷಿಯಾಯಿತು. ಏಕೆಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಅವರು ಎಷ್ಟು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ನಿವೃತ್ತಿ ದಿನ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಅದು ಖಂಡಿತ ಇವತ್ತು ಅದನ್ನು ನೀವೆಲ್ಲರೂ ಕೂಡ ಅದನ್ನು ಸಾಧನೆಪಡಿಸಿದಿರಿ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಮತ್ತು ಬಳ್ಳಕೆರೆ ಮಂಜಣ್ಣರವರು ಅವರ ಸೇವೆ ನಿರಂತರವಾಗಿ ಕಾಲೇಜಿಗೆ ಇರಲಿ ಅಂತ ಕೇಳಿಕೊಳ್ತಾ, ಮತ್ತು ಅವರಿಗೆ ನಿವೃತ್ತಿ ಇದರಲ್ಲಿ ಉತ್ತಮ ಆರೋಗ್ಯ, ಆಯಸ್ಸು ಮತ್ತು ಒಳ್ಳೆಯ ಮನೋಭಾವ ಮತ್ತು ಇನ್ನೂ ಹೆಚ್ಚು ಉತ್ಸಾಹ ಅವರಿಗೆ ಸಿಗಲಿ. ಮತ್ತು ಹೆಲ್ತ್ ಈಸ್ ವೆಲ್ತ್ ಅಂತ ಸಾಮಾನ್ಯವಾಗಿ ನಿವೃತ್ತಿ ಆದ ನಂತರ 60 ವರ್ಷ ಆದ ನಂತರ ಮನುಷ್ಯನಿಗೆ ಆರೋಗ್ಯ ಒಂದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಅದಾದ ನಂತರ ಬೇರೆ ಎಲ್ಲ ಬೇರೆ.
ಆರೋಗ್ಯ ಇದ್ದರೆ ಮಾತ್ರ ನಾವು ಬೇರೆ ಎಲ್ಲ ನಾವು ಜೀವನದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಅವರ ನಿವೃತ್ತಿ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಹಾರೈಸಲಿಕ್ಕೆ ಬಯಸ್ತೇನೆ. ಸೊ ವಿಶೇಷವಾಗಿ ನಮ್ಮ ಮೇಡಮ್ ಅವರು ಮಾತಾಡಬೇಕಾದ್ರೆ ಈ ಪ್ರಚಲಿತ ವಿದ್ಯಮಾನದ ಬಗ್ಗೆ ಮತ್ತು ಈ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ, ಸ್ಪರ್ಧಾತ್ಮಕ ಇದರ ಜಗತ್ತಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ. ದ ವರ್ಲ್ಡ್ ಇಸ್ ಎ ಗ್ಲೋಬಲ್ ವಿಲೇಜ್ ಟುಡೇ. ದ ಹೋಲ್ ವರ್ಲ್ಡ್ ಇಸ್ ಲುಕಿಂಗ್ ಟುವರ್ಡ್ಸ್ ಇಂಡಿಯಾ ಓನ್ಲಿ ಬಿಕಾಸ್ ಆಫ್ ದ ಯೂತ್ ಪಾಪ್ಯುಲೇಷನ್ ಆಫ್ ಇಂಡಿಯಾ. ನಾವು ಅಂತೀವಿ ಎಷ್ಟೋ ಸಾರಿ ವೆದರ್ ದ ಇಂಡಿಯನ್ ಪಾಪ್ಯುಲೇಷನ್ ಇಸ್ ಎ ಬೂನ್ ಆರ್ ಎ ಬ್ರೇನ್ ಅಂದರೆ ನಾನು ಹೇಳ್ತೀನಿ ಇಟ್ ಇಸ್ ಎ ಬೂನ್ ನಾಟ್ ಎ ಬ್ರೇನ್. ಯಾವಾಗ ಅಂತ ಹೇಳಿದ್ರೆ ಅದನ್ನು ಸರಿಯಾಗಿ ನಾವು ಬಳಸಿಕೊಂಡಾಗ ಮಾತ್ರ. ವಿ ಹ್ಯಾವ್ ಟು ಚಾನಲೈಸ್ ದ ಯೂತ್ ಪಾಪ್ಯುಲೇಷನ್ ಇನ್ ದ ರೈಟ್ ಡೈರೆಕ್ಷನ್. ಈ ದಿನ ಏನಾಗಿದೆ ಅಂತ ಹೇಳಿದ್ರೆ ಶಿಕ್ಷಣ ಅಂತ ಹೇಳಿದ್ರೆ ಕೇವಲ ಅಂಕಗಳನ್ನು ಗಳಿಸೋದು ಮಾತ್ರ ಅಲ್ಲ. ಟುಡೇ ಇನ್ ದಿ ಕಾರ್ಪೊರೇಟ್ ವರ್ಲ್ಡ್ ಇನ್ ಫ್ಯಾಕ್ಟ್ ನೋಬಡಿ ಲುಕ್ ಅಟ್ ಯುವರ್ ಮಾರ್ಕ್ಸ್ ಕಾರ್ಡ್ ರಾದರ್ ದ ಲುಕ್ ಅಟ್ ಯುವರ್ ಸ್ಕಿಲ್ಸ್. ದ ಸ್ಕಿಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. You have to acquire all kind of skills required to be a potential employee of a particular organization. So what kind of a skill sets are required? So apart from acquiring a domain knowledge in the subject, ಅದು ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ನೀವು ಮುಖ್ಯವಾಗಿ ಪಡ್ಕೊಳ್ತಕ್ಕಂಥ ಸ್ಕಿಲ್ಸ್ ಏನಂತ ಹೇಳಿದ್ರೆ ಒಳ್ಳೆಯ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಕಮ್ಯುನಿಕೇಷನ್ ಸ್ಕಿಲ್, the human relation skill, interpersonal skill, decision making skill, stress management skill, crisis management skill, time management skill, all that are very very important apart from acquiring a subject knowledge. ಕೇವಲ ಅಂಕಗಳನ್ನು ಗಳಿಸಿದರೆ ಮಾತ್ರ ನಾವು ಜಾಬನ್ನು ಪಡೆಯಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಹಲವಾರು ಈ ರೀತಿಯ ಒಂದು ಸ್ಕಿಲ್ಸನ್ನು, ಕೌಶಲ್ಯಗಳನ್ನು ನಾವು ಅಕ್ವೈರ್ ಮಾಡಿಕೊಂಡ್ರೆ, ಮೈಗೂಡಿಸ್ಕೊಂಡ್ರೆ ಖಂಡಿತ ನಾವು ನಿರ್ಭಯವಾಗಿ ಕಾಲೇಜಿನಿಂದ ಹೊರಗಡೆ ಹೋಗ್ಬೋದು, ಎಲ್ಲಿ ಬೇಕಾದರೂ ಕೆಲಸ ಖಂಡಿತ ಸಿಗುತ್ತೆ. ನನಗೆ ಗುರುಗಳಾದ ಪ್ರೊಫೆಸರ್ ಒಬ್ರು ಹೇಳ್ತಾ ಇದ್ರು, ಡಾಕ್ಟರ್ ಅಶೋಕಪ್ಪ ಅಂತ ಹೇಳಿ, ಅವ್ರು ಹೇಳ್ತಿದ್ರು, ನಾನು ಸ್ಟೂಡೆಂಟ್ ಆಗಿದ್ದಾಗ ಅವ್ರ ಮಾತನ್ನು ಕೇಳಿದ್ದೀನಿ, ಅದನ್ನೇ ತಮಗೂ ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಡೋಂಟ್ ಗೋ ಆಫ್ಟರ್ ಎಂಪ್ಲಾಯರ್, ರಾದರ್ ಎಂಪ್ಲಾಯರ್ ಶುಡ್ ಕಮ್ ಆಫ್ಟರ್ ಯು. ಯಾವಾಗ ಎಂಪ್ಲಾಯರ್ ನಮ್ಮನ್ನು ಹುಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅಂಥ ಒಂದು ಸಾಮರ್ಥ್ಯವನ್ನು, ಕೌಶಲ್ಯವನ್ನು, ಕೆಪಾಸಿಟಿನ, ಕೇಪಬಿಲಿಟಿನ ಇಟ್ಕೊಂಡಾಗ ಮಾತ್ರ ನಮಗೆ ಬೇಡಿಕೆ ಇರುತ್ತೆ ಹೊರತು ಸಮಾಜದಲ್ಲಿ. ಇಲ್ಲೇ ಇದ್ರೆ ಲಯಬಿಲಿಟಿ ಆಗ್ತಾರೆ ಯಾವುದೋ ಒಂದು ಆರ್ಗನೈಸೇಷನ್ಗೆ, ಸಂಸ್ಥೆಗೆ ಅಂತ ಹೇಳಿದ್ರೆ ಯಾರೂ ಕೂಡ ಅಂಥವ್ರನ್ನ ತಗೊಳ್ಳಿಕ್ಕೆ ಅಥವಾ ಜಾಬ್ ಕೊಡಲಿಕ್ಕೆ ಇಷ್ಟಪಡಲ್ಲ. ಆ ರೀತಿಯಲ್ಲಿ ಯುವ ಪೀಳಿಗೆಗಳು ನೀವೆಲ್ಲರೂ ಕೂಡ ಒಳ್ಳೆಯ ಪೊಟೆನ್ಷಿಯಲ್ನ ಡೆವಲಪ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪರಿತಪಿಸಿ. ದೇರ್ ಇಸ್ ನೋ ಎಂಡ್ ಫಾರ್ ಲರ್ನಿಂಗ್, ಎವ್ರಿ ಡೇ ವಿ ನೀಡ್ ಟು ಲರ್ನ್. ಈಗ ನಾವೆಲ್ಲ ಆಲ್ಮೋಸ್ಟ್ 33-34 ವರ್ಷ ಸೇವೆ ಇಲಾಖೆಯಲ್ಲಿ ಸಲ್ಲಿಸಿದ್ರು ಸಹ ನಾವು ಕೂಡ ಕಲಿತಾ ಇದ್ದೀವಿ. ಯಾರಿಂದ ಕಲಿತಾ ಇದ್ದೀವಿ? ನಿಮ್ಮಿಂದ ಕೂಡ ಬೇಕಾದಷ್ಟು ಕಲಿತಾ ಇದ್ದೀವಿ. ಈಗಿನ ಯುವ ಜನ ಆ ರೀತಿಯಲ್ಲಿ ಕಲಿಕೆಗೆ ವಯೋಮಾನದ ಒಂದು ಲಿಮಿಟ್ ಇರೋದಿಲ್ಲ, ಅದರ ಯಾವುದೇ ಅಡೆತಡೆಗಳು ಕೂಡ ಇರೋದಿಲ್ಲ. ಮತ್ತೆ ನೋಬಡಿ ಈಸ್ ಲರ್ನಿಂಗ್ ಆನ್ ದಿಸ್, ಎವ್ರಿಬಡಿ ಈಸ್ ಲರ್ನಿಂಗ್. ನಾವೆಲ್ಲ ಕಲಿತಾ ಇದ್ದೀವಿ. ಯಾರು ಕಲಿತು ಮುಗಿಸಿರೋರು ಯಾರದನ್ನು ನಾವು ಮನಗಾಣಬೇಕು. ಏನಂತ ಹೇಳಿದ್ರೆ ಕ್ವಾಲಿಟಿ ಎಜುಕೇಶನ್, ಮೌಲ್ಯಾಧಾರಿತ ಉತ್ತಮ ಗುಣಮಟ್ಟದ ಶಿಕ್ಷಣ ಬಹಳ ಮುಖ್ಯ. ನನಗೆ ಒಂದು ಸ್ಟೇಟ್ಮೆಂಟ್ ಜ್ಞಾಪಕ ಬರುತ್ತೆ. ನೆಲ್ಸನ್ ಮಂಡೇಲಾ ಅಂತ ಹೇಳ್ತಾರೆ, ಏನು ಹೇಳ್ತಾರೆ ಇವರು ಅಂತ ಹೇಳಿದ್ರೆ, ಸೊ ಇಫ್ ಯು ವಾಂಟ್ ಟು ಡಿಸ್ಟ್ರಾಯ್ ದ ಕಂಟ್ರಿ ಯು ಡೋಂಟ್ ನೀಡ್ ಎ ಮಿಸೈಲ್ ಆರ್ ಆರ್ an atom bomb. What you need is you just slow it down to standard of education, automatically that country collapses. ನೋಡಿ, ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಇಂದಿರಾ ಕ್ಯಾಂಟೀನ್ ಅನ್ನು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡ ಉದ್ಘಾಟಿಸಿದರು. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ಸಂಘದ ಸಮಾರೋಪ ಸಮಾರಂಭ ನಡೆಯಿತು. ಕುಶಾಲನಗರ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ವೀರಶೈವ ಮಹಾಸಭಾದ ವತಿಯಿಂದ ಕ್ರೀಡಾಕೂಟ ಏರ್ಪಡಿಸಲಾಗಿತ್ತು. ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.